ತನಕ ಜ್ಯೂಸ್ ಎಳಿಯೋದಲ್ಲ, ಈಗ ಅಸಲಿ ಜ್ಯೂಸ್ ಎಳಿಯೋದು. ಈಗ ಅಸಲಿ ಜ್ಯೂಸ್ ಎಳಿಯೋದು. ಫಸ್ಟ್ ಹೋಗೋದು ಅಂತ ಹೇಳ್ಬಿಟ್ಟಿದ್ದೀನಿ. ಗುರು ಇದಕ್ಕೆ ಯಾವ ಬೋರ್ಡು ಇಲ್ಲ, ಎಂಥದ್ದು ಇಲ್ಲ. ಸ್ಪಾಟ್ ಹೆಂಗಿದೆ ಅಂತಂದರೆ ಹಿಂಗಿದೆ. ಪಾಪ ಇವರು ಜ್ಯೂಸ್ ಎಳಿಸ್ಕೊಯ್ತವ್ರೆ. ಆ್ಯಕ್ಚುಲಿ 10 minutes ಟ್ರಕ್ ಅಂತೆ, ಅವ್ರನ್ನ ಕೇಳಿದಾಗಲೇ ಗೊತ್ತಾಗಿದ್ದು. ಎಲ್ಲ ಕಳೆದಾಗಿದ್ದೀವಿ ಗಾಯ್ಸ್, ಎಲ್ಲಿ ಅಂತಾನೆ ಗೊತ್ತಾಯ್ತಲ್ಲ. ಫುಲ್ ಮುಳ್ಳಿನ ಗಿಡಗಳು ಜಾಸ್ತಿ, ಹಾಗೆ ಒಡ್ಸ್ಕೊಂಡಿದ್ದೀವಿ. ಹೊಡೆದಿರ್ಬೋದು ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ. ಬ್ಲಡ್ ಫ್ಲೋ ಆಗ್ತಿದೆ. ಎಮರ್ಜೆನ್ಸಿ ಈ ಕಾಡಲ್ಲಿ ಎಮರ್ಜೆನ್ಸಿ ಅಂತಂದ್ರೆ ವಾ. ಬಟ್ ಗುರು ಆದ್ರೂ ದಾರಿ ಮಾತ್ರ ಸೈಕ್ ಆಗಿದೆ. ಬಟ್ ದಾರಿ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯಿಲಿ, ಎಷ್ಟು ಮಾತಾಡ್ತಿದ್ಯಾ? ಅಲ್ಲೋಡಲ್ಲಿ. ಸೊ ಈಗ ತಾನೇ ಇನ್ನೊಬ್ರು ಸಿಕ್ಕಿದ್ರು, ರಶ್ ಆದವರು. ಸೊ ಅವರು ಬೀಚ್ ಟ್ರೆಕ್ ಮಾಡ್ತಿದ್ದಾರೆ ಅಂತ. 5 ವರ್ಷದಿಂದ ಬೀಚ್ ಟ್ರೆಕ್ ಮಾಡ್ತಿದ್ದಾರೆ ಅಂತ. ಅದು ಕರ್ನಾಟಕದ ಲಡಾಖ್ ಸೀರೀಸ್ ಎಲ್ಲ ಹೇಳ್ಕೊಂತಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇಲ್ಲಿ ಎಷ್ಟೆಷ್ಟು ಕಷ್ಟ ಆಗಿತ್ತು ಎಲ್ಲಾನು ಹೇಳ್ಕೊತಿದ್ದಾರೆ. ಸೊ ಮಣಿಕೋ ಫುಲ್ ಹೋಮ್ ಬೀಚ್ಗೆ ಹೋಗುವುದಾಯಿತು. ಮ್ಯೂಸಿಕ್ ಇನ್ನೊಂದು ಜಾಗ ಹುಡುಕ್ತಾ ಇದ್ದೀವಿ, ಒಂದು ಒಳ್ಳೆ ವ್ಯೂಗೆ. ಆ್ಯಕ್ಚುಲಿ ವ್ಯೂ ಇದು ಚೆನ್ನಾಗಿದೆ, ಬಟ್ ಬೆಟರ್ ಬೇಕಲ್ಲ. ಬಟ್ ನಾವು ಬಂದಿರೋದು ಪರ್ಫೆಕ್ಟ್ ಟೈಮಿಂಗ್ ಅಂತೂ ಅಲ್ವೇ ಅಲ್ಲ, ಸೀಸನ್ ಅಂತೂ ಅಲ್ವೇ ಅಲ್ಲ. ಪ್ಲೇಟ್ ಸ್ಲಿಪ್ಪರಿ ರಾಕ್ಸು, ಹುಷಾರಾಗಿ ಬರಬೇಕು. ಇವು ನೋಡಿ, ತಿಂಡಿ ಎಲ್ಲ ಆಯಿತು. ಎಲ್ಲ ಮಾಡಿ ಮುಗಿದಾದ್ಮೇಲೆ ತಿಂಡಿ ಎಕ್ಸ್ಪೀರಿಯನ್ಸ್ ಕೇಳಿ. 2 ಸಲ ಲೂಸ್ ಮೋಷನ್ ಆಯ್ತಂತೆ ಹರ್ಷಿಂಗೆ. ಗಟ್ಟಿಯಾಳು ಬುಲೆಟು. ನನಗೂ 1-2 ಸಲ ಆಯಿತು. ಮಾಣಿಕಗೆ ಅವಾಗಿಂದ 5 ಸಲ ಆಗ್ತಾನೆ ಇದೆ. ಹಿಮಾಲಯ ಪರ್ವತಕ್ಕೆ ಹೋಗಿ ಚಟಿ ಬೀಚ್ ಕುತ್ಕೊಂಡ್ಬಿಡ್ಬೇಕು, ತಣ್ಣಗೆ ಬರ್ಲೇಬೇಡ್ದು, ತಣ್ಣಗೆ ಆಗೋರ್ಗು ಅಲ್ಲೇ ಇರ್ಬೇಕು. ಅವನು ನೀರು ಹಿಡ್ಕೊಂಡು ಬೀಚ್ ಕಡೆ ಎಲ್ಲ ಅಲ್ಲಿ ತೋರಿಸೋದು ಜಾಗ, ಅಲ್ಲಿಗೆಲ್ಲ ಹೋಗ್ತಾ ಇರ್ತಾನೆ. ಅಣ್ಣ ಬೆಳಗ್ಗೆ ತೂಸರಣ ತೊಳ್ಕೊಳಕ್ ಹೋಗಿ ಕೆರ್ಕೊಂಬಿಟ್ಟಿಯ ಸ್ಪೂನಲ್ಲಿ. ಗಾಯ್ಸ್ ಎಲ್ಲ ಮುಗಿಸಾಯ್ತು, ಹೋಮ್ ಬೀಚು ನೋಡಾಯ್ತು, ಹೋಮ್ ಬೀಚು ತೋರಿಸಿದ್ದೀನಿ. ಸೊ ಚೆಕ್ಔಟ್ ಮಾಡೋ ಸಮಯ, ಹೋಗ್ತಾ ಇದ್ದೀವಿ ರೂಮ್ ಕಡೆ. ಗುರು ಈಗ ಬಂದು ಸುದ್ದಿ, ರೆಂಟಲ್ ಬೈಕ್ಸು ಯಾರ್ಯಾರು ಪರ್ಚೇಸ್ ಮಾಡ್ತೀರೋ, ಯಾರ್ಯಾರು ತಗೊಳ್ತಿರೋ ಹುಷಾರಾಗಿ ತಗೊಳ್ಳಿ. ಏನಕ್ಕಂದರೆ ಬ್ರೇಕಿಂಗು ತುಂಬ ಕಷ್ಟ. ಚೆಕ್ ಮಾಡಿ, ದಯವಿಟ್ಟು ಎಲ್ಲರೂ ಚೆಕ್ ಮಾಡಿ ತಗೊಳ್ಳಿ. ನಾವು ತೊಗೊಂಬಿಟ್ಟು ಚೂತಿ ಹಾಕ್ತಿದ್ದೀವಿ. ದಯವಿಟ್ಟು ಯಾರು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಇದು ನಮ್ಮ ಎಕ್ಸ್ಪೀರಿಯನ್ಸ್. ಹೌದೇನ್ರಿ? ನೋಡಿದ್ರ ಗುರು ಮತ್ತೆ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ, ಸೊ ಮತ್ತೆ ವಾಯುವಿಹಾರಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಎಲ್ಲಿ ಹೋಗ್ತದೆ ಐಡಿಯಾ ಇಲ್ಲ. ಸಮ್ಮರು ಗುರು ಕಿತ್ತೊಡಿತಾ ಇದೆ ಗುರು, ಶಕೆ ಲಿಟ್ರಲಿ ಕಿತ್ತೊಡಿತಾ ಇದೆ ಶಕೆ.
ಸೊ ಸೊಕ್ಕೆ ಚಡಿಯೋಕ್ಕಾಗ್ತದೆ ಎ ಸಿ ಊಟ ಬಿಡ್ಕೊಂಡು ಬಂದಿದ್ದೀವಿ. ಅದು ಮೌರ್ಯ ರೆಸ್ಟೋರೆಂಟ್ ಅಂತ ಚೆನ್ನಾಗಿದೆ. ಹೂಮ್ ಬೀಚ್ಗೆ ಹೋಗೋ ರೋಡಲ್ಲಿದೆ. ನಿಮ್ಗೆ ತೋರಿಸ್ತೀನಿ, ಆಚೆ ತೋರಿಸ್ತೀನಿ ಹಿಂಗೆ ಇರಲಿ ಅಂತ. ಸೊ ಗುರು ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಫುಡ್ ಚೆನ್ನಾಗಿದೆ, ಆ್ಯಕ್ಚುಲಿ ಸ್ವೀಟು ಚೆನ್ನಾಗಿದೆ. ಖಾರ ಹೊಡಿತಲ್ಲ ನನಗೇನು ಖಾರ ಅನಿಸ್ತಲ್ಲ. ನಂಗೆ ಹೊಡಿತದೆ ಕೇಳಿದ್ರು. ಅಷ್ಟೊಂದು ಖಾರ ಆಯ್ತಾ? ಇಲ್ಲ ಕೂಡ ಗ್ರೇವಿ ಕೊಡಿದ್ರು. ಫೈನಲ್ ಪ್ರೈಸು ಪರವಾಗಿಲ್ಲ, ರೀಸನಬಲ್ ಪ್ರೈಸ್. ಅದೇ ಕಮ್ಮಿ ಕಣಪ್ಪ. ಸೊ ಗುರು ಹೋಟ್ಲ್ ನೇಮ್ ಬಂದು ಮೌರ್ಯ ರೆಸ್ಟೋರೆಂಟ್ ಅಂತ, ವಿಸಿಟ್ ಮಾಡಿ. ಗುರು ಊಟ ಮುಗಿಸ್ಕೊಂಡು ಹಿಂಗೆ ಬರ್ತಾ ಇದ್ವಿ. ಸಡನ್ನಾಗಿ ಅದು ಶಿವ ಕೇವ್ ಅಂತ ಸಿಕ್ತು. ಸೊ ನೋಡೋಣ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಹೇಗಿದೆ ಏನೂ ಇತ್ತಾ ಗೊತ್ತಿಲ್ಲ, ಸುಮ್ಮನೆ ರೋಮಿಂಗ್ ಅಷ್ಟೇ. ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಚೆನ್ನಾಗಿರ್ತ ಅಂತ. ಬಟ್ ತುಂಬ ಡೇಂಜರಸ್ ಸ್ಪಾಟ್ ಇದೆ, ಹೋಗ್ತಾ ಇದೀವಿ, ನೋಡೋಣ. ರೋಡ್ ಮಾತ್ರ ಹೈಕಾಗಿದೆ. ಹೋಲಿ ಶಿಟ್. ವಾವ್. ಗುರು ಫೈನಲಿ ನಮ್ ಗೋಕರ್ಣ ಟೂರ್ ಮುಗೀತು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಈಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.